ನಮಸ್ಕಾರ. ನಮ್ಮ ಗ್ರಾಮದ ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ರಂಗನಾಥ ಸ್ವಾಮಿಯ ಪಾದಕಮಲಗಳಲ್ಲಿ ವಂದಿಸುತ್ತಾ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ನಂಜಾವಧೂತ ಸ್ವಾಮೀಜಿಗಳ ಪಾದಕಮಲಗಳಲ್ಲಿ ವಂದಿಸುತ್ತಾ ಇವತ್ತಿನ ದಿನ ನಾವು ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೀಪಾವಳಿಯ ಒಂದು ಅಮಾವಾಸ್ಯೆಯ ದಿನದಂದು ಪ್ರಾರಂಭವಾದ ಈ ಕಾರ್ತಿಕ ಮಾಸವು ಪ್ರತಿದಿನವೂ ಒಂದು ದಿನವೂ ಸಹ ಬಿಡುವಿಲ್ಲದಲೇ ಎಲ್ಲ ಸಹ ನಮ್ಮ ಗ್ರಾಮಸ್ಥರು ಭಕ್ತಾದಿಗಳು ಹಾಗೂ ಎಲ್ಲ ಅಣ್ಣ ತಮ್ಮಂದಿರು ಸಹ ಪ್ರತಿದಿನವೂ ಸಹ ಒಂದು ಕಾರ್ತಿಕ ಪೂಜೆಯನ್ನು ಮಾಡಿಸಿಕೊಂಡ ಮೂಲಕ ಈ ಒಂದು ತಿಂಗಳ ಈ ಪೂಜಾ ಕಾರ್ಯಕ್ರಮನ ಮುಕ್ತಾಯ ಮಾಡಿ ಇವತ್ತಿನ ದಿನ ದೀಪ ಏರುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಏರುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಇವತ್ತು ಕೊನೆ ದಿನ. ಪ್ರತಿ ವರ್ಷದಂತೆ ಸಹ ಪ್ರತಿ ದಿನವೂ ಸಹ ಒಂದು ದಿನವೂ ಸಹ ಬಿಡುವಿಲ್ಲದಲೇ ಯಾವತ್ತೂ ಸಹ ಮಿಸ್ ಮಾಡ್ದಂಗೆ ಶ್ರೀ ರಂಗನಾಥ ಸ್ವಾಮಿಗೆ ನಮ್ಮ ಗ್ರಾಮದವರು ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಮನೆಯವರು ಸಹ ವಿಳೆದೆಲೆ ಪೂಜೆಯನ್ನು ಮಾಡಿಸೋದ್ರ ಮೂಲಕ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಸಹ ಸಹಕಾರ ಕೊಟ್ಟಿರ್ತಾರೆ. ಅದಾದಮೇಲೆ ಭಾಳ ಸಂಖ್ಯೆಯಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರವೇನಪ್ಪ ಅಂದರೆ ಪ್ರತಿ ವರ್ಷವೂ ಸಹ ಈಗಾಗಲೇ ಸುಮಾರು ಒಂದು 20 ವರ್ಷಗಳಿಂದ ನಮ್ಮ ಇಕ್ನೂರು ಕುರುಬನಹಳ್ಳಿ ರಂಗಶಾಮಣ್ಣರು ಅಂತ ಎಮ್ಮೆನವರು ಅಣ್ಣ ತಮ್ಮಗಳು ಸಹೋದರರು ಅವರು ಪ್ರತಿ ವರ್ಷವೂ ಸಹ ಇವತ್ತಿನ ದಿನ ಎಲ್ಲ ಭಕ್ತಾದಿಗಳು ಅಣ್ಣ ತಮ್ಮಗಳಿಗೂ ಸಹ ಅನ್ನದಾನವನ್ನು ಮಾಡಿಕೊಂಡು ದೀಪವನ್ನು ಹಚ್ಕೊಂಡು 101 ದೀಪ ಹಚ್ಚೋದ್ರ ಮೂಲಕ ಅವರು ಸಹ ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ. ಅವ್ರಿಗೂ ಸಹ ಈ ರಂಗನಾಥ ಸ್ವಾಮಿ ಪರವಾಗಿ ಎಲ್ರಿಗೂ ಸಹ ಧನ್ಯವಾದಗಳನ್ನು ಕೋರ್ತಾ ಹಾಗೂ ಈ ನಮ್ಮ ಒಂದು ದೇವಸ್ಥಾನದ ಅಭಿವೃದ್ಧಿಯಾಗಿ ಎಲ್ಲೋ ಇದ್ದಾರೆ ಅವರು ನಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ನಮ್ಮ ಜಯರಾಮಪ್ಪ ಮಾಸ್ಟ್ರು ಹಾಗೂ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಾವನೂರು ಪಾಂಡುರಂಗಪ್ಪನವ್ರಿಗೂ ಅವರಿಬ್ಬರಿಗೂ ಸಹ ಅವರೆಲ್ಲ ಇದ್ದಾರೆ ಇವತ್ತು. ಅವರೆಲ್ಲರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ನೋಡಿದ್ದೀನಿ, ಅವಾಗ ನೋಡಿದ್ದೀನಿ.
ನೋಡ್ಲಿ ಅಂತ ಏನು ಮಾಡಲ್ಲ, ಭಕ್ತಿಯಿಂದ ಭಕ್ತಿ ನೋಡಿದ್ವಿ. ಗೊತ್ತು ಕ್ಲೀನಾಗಿ ಹಾಕಿ ಯಾಕೆ ತಂದ್ಕೊಟ್ಟ ನಮ್ಮ ಅಪ್ಪ ಅದನ್ನು ಲಟ ಲಟ ಎಷ್ಟೊಂದು ತಂದ್ಕೊಟ್ಟಿದ್ವಿ ಏನಾಗ್ತಿದ್ಯಾ ಲಟ ಲಟ ಅಲ್ಲೇ ಕೇಳ್ತಾರೆ ಈ ಗ್ರಾಮದ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ವಂದನೆಗಳು ಹಾಗೂ ಈ ಸ್ವಾಮಿ ರಂಗನಾಮ ಪಾದಕ್ಕೆ 101 ನಮಸ್ಕಾರಗಳು. ಎಲ್ಲ ಗ್ರಾಮದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸಹಕಾರ ಕೊಟ್ಟು ಪ್ರತಿ ವರ್ಷ ಕಾರ್ಯ ಮಾಡೋದಕ್ಕೆ ಎಲ್ಲರೂ ಬೆಂಬಲದಿಂದ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಸಹಕಾರ ಎಲ್ಲ ಜನಾಂಗದವರೆಗೂ ಪ್ರತಿ ವರ್ಷ ಇದೇ ರೀತಿ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿ ಸ್ವಾಮಿ ಹತ್ರ ಬೇಡ್ಕೊಳ್ತೀನಿ. ರಂಗನಾಥ ಸ್ವಾಮಿ ಪಾದಕ್ಕೆ ನನಗೆ 101 ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ಗ್ರಾಮದ ನಾವು ಕಂಡಂತೆ ನನಗೆ 60 ವರ್ಷದಿಂದ ನಾನು ನೋಡಿರ್ತಕ್ಕಂಥದ್ದು ಈ ಪೂಜಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಹಿಂದೆ ಇದು ಒಂದು ಹಳೆ ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನೆಲ್ಲ ಪೂರ್ಣ ಶಿಥಿಲಗೊಳಿಸಿ ಮತ್ತು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ನಮ್ಮ ಗ್ರಾಮದ ರಾಮಕೃಷ್ಣಪ್ಪನವರು ಇವತ್ತು ಅವರು ಕೈಲಾಸವಾಸಿಗಳಾಗಿದ್ದಾರೆ. ಅವ್ರಿಗೆ ತುಂಬ ಕೃತಜ್ಞತೆಯನ್ನು ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ದೇವಸ್ಥಾನ ಸುಮಾರು ನಾನು ಕಂಡಂತೆ ಹಿಂದೆ ಈ ಒಂದು ಕಾರ್ಯಕ್ರಮ ತುಂಬ ಅಷ್ಟೊಂದು ಯಶಸ್ವಿಯಾಗಿ ನಡೀತಾ ಇರಲಿಲ್ಲ. ಈಗ ಹೊಸ ದೇವಸ್ಥಾನ ಆದಮೇಲೆ ಈ ಒಂದು ದೇವಸ್ಥಾನದ ಕಾರ್ಯಕ್ರಮಗಳು ಪ್ರತಿಯೊಂದು ಜಾತ್ರೆ ಆಗಿರಲಿ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಾಗಿರಲಿ ಮತ್ತು ವರ್ಷ ಇಲ್ಲಿ ಇವತ್ತೇನು ನಡೀತಾ ಇದೆ ಅಂದರೆ ಹಿಂದೆಲ್ಲ ಇಲ್ಲಿ ಜಾತ್ರೆ ಕಾರ್ಯಕ್ರಮ ಅಷ್ಟೊಂದು ವಿಶೇಷ ಇರಲಿಲ್ಲ ಮತ್ತು ಯಾವುದೇ ಲಗ್ನಗಳು ನಡೀತಾ ಇಲ್ಲ. ಇವತ್ತು ಈ ದೇವಸ್ಥಾನಕ್ಕೆ ದಿನನಿತ್ಯ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ 1000 ಪಟ್ಟು ಜಾಸ್ತಿ ಆಗ್ತಾಯಿದೆ ಮತ್ತು ಕಾರ್ಯಕ್ರಮಗಳು ತುಂಬ ಯಶಸ್ವಿಯಾಗಿ ನಡೀತಾ ಇದ್ದಾವೆ. ನಮ್ಮೂರಲ್ಲಿ ಹಿಂದೆ ತುಂಬ ಬಡತನ ಇತ್ತು. ಇವತ್ತು ಪರಮಾತ್ಮನ ಅನುಗ್ರಹದಿಂದ ಇವತ್ತು ಎಲ್ಲರೂ ಕೂಡ ಯಾವತ್ತೂ ಉಪವಾಸ ಇಲ್ಲ. ಅಂದೆಲ್ಲ ನಾನು ಕಂಡಂಗೆ ಭಾಳಷ್ಟು ಉಪವಾಸ ಅನುಭವಿಸ್ತಾ ಇದ್ವಿ. ಇವತ್ತು ಎಲ್ಲರೂ ಕೂಡ ಯಾರು ಕೂಡ ಉಪವಾಸ ಇಲ್ಲದಂತೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂದರೆ ನಮ್ಮ ಊರಿನ ಜನತೆಯಲ್ಲಿರ್ತಕ್ಕಂಥ ಒಳ್ಳೆಯ ಗುಣ. ಊರಿನಲ್ಲಿ ಬೇರೆ ವಿಚಾರಗಳಲ್ಲಿ ಎಷ್ಟೇ ಮನಸ್ತಾಪ ಇದ್ರೂ ಕೂಡ ದೇವತಾ ಕಾರ್ಯವನ್ನು ನಮ್ಮೂರಿನ ಎಲ್ಲ ಜನ ಸೇರಿಕೊಂಡು ತುಂಬ ಯಶಸ್ವಿಯಾಗಿ, ಯಾವುದೇ ವೈಮನಸ್ಸಿದ್ರೂ ಕೂಡ ನಾವು ಹೊರಗಡೆ, ಆದರೆ ಇಲ್ಲಿ ದೇವಸ್ಥಾನ ವಿಚಾರಕ್ಕೆ ಮಾತ್ರ ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಅಕ್ಕಪಕ್ಕ ಹಳ್ಳಿಗಳು ನೋಡಿಕೊಂಡ್ರೆ ಜಾತ್ರೆಗಳು ನಿಲ್ತಾ ಇದ್ದಾವೆ. ಆದರೆ ನಮ್ಮೂರಲ್ಲಿ ಯಾವತ್ತೂ ಕೂಡ ಜಾತ್ರೆ ನಿಂತಿಲ್ಲ. ಎಷ್ಟೇ ಕಡ್ಬಾಡ್ತಾನೆ ಇರಲಿ, ಎಷ್ಟೇ ಸಮಸ್ಯೆಗಳಿರಲಿ, ಅದನ್ನೆಲ್ಲನೂ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮವನ್ನು, ನಮ್ಮ ದೇವರ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಪರಮಾತ್ಮನೂ ಕೂಡ ನಮ್ಮೂರಿಗೆ ಅಷ್ಟೇ ಇವತ್ತು ಅನುಗ್ರಹ ಮಾಡ್ತಾ ಇದ್ದಾನೆ. ಹಿಂದೆ ಭಾಳ ಕಷ್ಟ ಇತ್ತು. ಇವತ್ತು ಪ್ರತಿಯೊಬ್ಬರು ಕೂಡ ಅವರ ಅನ್ನ ಬಟ್ಟೆಗೆ ಎಲ್ಲರೂ ಕೂಡ ಮತ್ತು ಅಷ್ಟೇ ಕಷ್ಟಪಟ್ಟು ಜನ ಕಷ್ಟಪಟ್ಟು ದುಡಿತಾರೆ. ಯಾರಿಗೂ ಮೋಸ ವಂಚನೆ ಎಪ್ಪೆಗಳೇ ಮಾಡ್ತಾ ಇಲ್ಲ. ಕಷ್ಟಪಟ್ಟು ದುಡಿದು ಇವತ್ತು ಅವರ ಜೀವನವನ್ನು ಸಂತೋಷವಾಗಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಈ ಪರಮಾತ್ಮನ ಅನುಗ್ರಹ. ಇದೇ ರೀತಿ
ಅಣ್ಣವರು ಪ್ರತಿ ವರ್ಷವೂ 20 ವರ್ಷದಿಂದ ಸ್ವಾಮಿಯರು ಈಗ ತಾನೇ ಹೇಳಿರು ಅನ್ನದಾಸೋಹ ನಡ್ಕೊಂಡು ಹೋಗ್ತಿದ್ದಾರೆ ಅಂತ. ಆ ಪರಮಾತ್ಮ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ, ಮುಂದೆ ಇದೇ ರೀತಿ ಅವ್ರ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಒಂದು ಸುತ್ತ ಮಾತನ್ನು ಮುಗಿಸ್ತೀನಿ. ಶ್ರೀ ರಂಗರಾಮ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸುಮಾರು 20 ವರ್ಷದಿಂದ ಶ್ರೀಮನ್ ರಂಗಸ್ವಾಮಿ ಬಿನ್ ಗಂಗಣ್ಣ ಅವರು ಈ ಪೂಜೆನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಹೋದರರು ಮತ್ತು ಗಂಗಾಜನ ಮೊಮ್ಮಕ್ಕಳು, ಹಾಗೆ ಎಲ್ಲರಿಗೂ ಅವ್ರ ಕುಟುಂಬದ ಒಳ್ಳೇದಾಗಲಿ ಅಂತಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಸ್ವಾಮಿಗಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಬೋದು. ನೀರೇ ಬರುವುದು